ಊಟ ಮಾಡೋಕ್ಕೆ ಜಾಗ ಇಲ್ಲ, ರೋಡಲ್ಲೇ ಮಲ್ಕೊಂಡಿದ್ದೀವಿ, ಇಲ್ಲೇ ಕೂತ್ಕೊತೀವಿ. ಮಾಡ್ತೀವಿ ಅಂತ 20 ವರ್ಷ ಅಂತ ಹೇಳ್ತಾ ಇದ್ದಾರೆ, ಇನ್ನೂ ಮಾಡಿಲ್ಲ ನಮಗೆ. ಏನು ಸೌಕತಿ ಇದ್ರ ಒಳಗಡೆ ಊಟ ಮಾಡಬೇಕು, ಇಲ್ಲೇ ಕೂತ್ಕೋಬೇಕು. ಇದು ಶೌಚಾಲಯನೇ, ಸಾರ್ವಜನಿಕ ಶೌಚಾಲಯದಲ್ಲೇ ಊಟ ಮಾಡ್ತೀರಾ? ಹಾಂ, ಅಲ್ಲೇ ಊಟ ಮಾಡ್ತೀವಿ ನಾವು. ನಮ್ಗೆ ಯಾರು ಇಲ್ಲಿ ಬಂದು ಕೇಳೋರು ಇಲ್ಲ, ಯಾರೂ ಇಲ್ಲ. ಮಳೆ ಬಂದ್ರೂ ಬಾತ್ರೂಮಲ್ಲೇ ಕೂತ್ಕೋಬೇಕು. ಏನು ಮಾಡ್ತಾ ಇಲ್ಲ ಅವರು. ನಾವು ಎಷ್ಟು ಸಲ ಕಂಪ್ಲೇಂಟ್ ಮಾಡಿದ್ವಿ, ನಮಗೇನು ಸೌಕರ್ಯ ಬಂದು ಮಾಡಿಕೊಟ್ಟಿಲ್ಲ. ಈಗ ಸರ್ಕಾರಕ್ಕೆ ಏನು ಕೇಳಕ್ಕೆ ಇಷ್ಟಪಡ್ತೀರಾ ಈ ಮೂಲಕ? ನಮಗೆ ಏನಂದರೆ, ನಮಗೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಒಂದು ರೂಮ್ ಕಟ್ಕೊಡ್ಬೇಕು. ಅದು ಒಂದು ಕಟ್ಕೊಟ್ರೆ ಸಾಕು ನಮಗೆ, ಬೇರೆ ಏನಿಲ್ಲ. ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿದ್ದೀರಾ? ನಾವು ಬೆಳಗ್ಗೆ 5:15ಗೆ ಬರ್ತೀವಿ ಸರ್, ಮಧ್ಯಾಹ್ನ 2 ಗಂಟೆಗೆ ಹೋಗ್ತೀವಿ. ಊಟ ಇಲ್ಲೇ ಮಾಡ್ಕೊಂಡು ಹೋಗ್ತೀರಾ? ಇಲ್ಲ, ಮಧ್ಯಾಹ್ನ ಊಟ ಮನೆಯಲ್ಲಿ, ಬೆಳಗ್ಗೆ ನಾಷ್ಟ ಇಲ್ಲಿ. ಬೆಳಗ್ಗೆ ನಾಷ್ಟ ಇಲ್ಲೇ, ಮಧ್ಯಾಹ್ನ ಊಟ ಮನೆಯಲ್ಲಿ. ಹೋಗೋದಷ್ಟೇ 3 ಗಂಟೆ ಆಗಿಬಿಡುತ್ತೆ. ಜಮೀನಿದೆನಾ? ಏನಿಲ್ಲ ಸರ್, ನಮಗೆ ಬಾಡಿಗೆ ಮನೆಯಲ್ಲಿ ಇದ್ದೀವಿ. ಸರ್ಕಾರಿ ಶಾಲೆಗೆ ಹೋಗ್ತಾರಾ ಮಕ್ಕಳು, ಇಲ್ಲ ಪ್ರೈವೇಟ್ ಶಾಲೆಗೆ ಹೋಗ್ತಾರಾ? ಇಲ್ಲ, ಅವ್ರು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ನಿಮ್ಮದು ಪರ್ಮನೆಂಟ್ ಆಗಿದೆನಾ? ಹಾಂ, ಪರ್ಮನೆಂಟ್ ಆಗಿದೆ. ಸಂಬಳ ಎಲ್ಲ ಸರಿಯಾದ ಸಮಯಕ್ಕೆ ಕರೆಕ್ಟಾಗಿ ಬರುತ್ತೆ. ಸಂಬಳ ಎಲ್ಲ ಏನು ತೊಂದರೆ ಇಲ್ಲ, ನಮ್ಗೆ ಕರೆಕ್ಟಾಗಿ ಬರ್ತಾ ಇದೆ. ನಿಮ್ಗೆ ಇರೋಕೊಂದಿಗೆ ವ್ಯವಸ್ಥೆ ಬೇಕು ಅಷ್ಟೇ, ಬೇರೆ ಏನು ತೊಂದರೆ ಇಲ್ಲ ನಮಗೆ. ಕೂಡೋಕ್ಕೆ, ವಿಶ್ರಾಂತಿ ತಗೊಳ್ಳೋಕ್ಕೆ, ಊಟ ಮಾಡೋಕ್ಕೆ.